ಸರ್ಕಾರ ಮತ್ತು ಉದ್ಯಮಿಗಳ ನಡುವೆ ರಸ್ತೆ ಗುಂಡಿ ಜಟಾಪಟಿ ಜೋರಾಗಿ ನಡೆದಿತ್ತು. ಇನ್ನು ಟ್ವೀಟ್ ಸಮರದ ಬಳಿಕ ಈಗ ಡಿಕೆ ಶಿವಕುಮಾರ್ ಅವರನ್ನ ಉದ್ಯಮಿ ಅವರು ಭೇಟಿಯಾಗಿದ್ದಾರೆ. ಸರ್ಕಾರ ಮತ್ತು ಉದ್ಯಮಿಗಳ ನಡುವೆ ರಸ್ತೆ ಗುಂಡಿ ಜಟಾಪಟಿ. ಟ್ವೀಟ್ ಸಮರದ ಬಳಿಕ ಡಿಕೆಶಿಯನ್ನ ಭೇಟಿಯಾದ ಉದ್ಯಮಿ. ಸರ್ಕಾರದ ವಿರುದ್ಧ ಟ್ವೀಟ್ ಮಾಡಿದ ಕಿರಣ್ ಮಜುಂದಾರ್ ಶಾ. ಡಿಕೆಶಿ ಭೇಟಿಯಾದ ಉದ್ಯಮಿ ಕಿರಣ್ ಮಜುಂದಾರ್ ಶಾ ಬೆಂಗಳೂರಿನ ರಸ್ತೆ ಗುಂಡಿ ಬಗ್ಗೆ ಡಿಸಿಎಂ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಆಡಳಿತ ಮತ್ತು ಉದ್ಯಮಕ್ಕೆ ಸಂಬಂಧಿಸಿದ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ರಸ್ತೆ ಗುಂಡಿ ವಿಚಾರವಾಗಿ ಸರ್ಕಾರವನ್ನ ಉದ್ಯಮಿ ಮಜುಂದಾರ್ ಶಾ ಟೀಕಿಸ್ತಾ ಇದ್ರು. ಶೀಘ್ರವೇ ಸಮಸ್ಯೆ ಬಗೆಹರಿಸುವುದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಮತ್ತು ಉದ್ಯಮಿಗಳ ನಡುವೆ ಈ ಒಂದು ರಸ್ತೆ ಗುಂಡಿ ವಿಚಾರವಾಗಿ ಭಾರೀ ಜಟಾಪಟಿ ನಡೀತಾ ಇತ್ತು, ಭಾರೀ ಪೈಪೋಟಿ ಕೂಡ ನಡೀತಾ ಇತ್ತು. ಇನ್ನು ಟ್ವೀಟ್ ಸಮರದ ಬಳಿಕ ಡಿಕೆಶಿಯನ್ನ ಉದ್ಯಮಿ ಭೇಟಿಯಾಗಿದ್ದಾರೆ. ಸರ್ಕಾರದ ವಿರುದ್ಧ ಟ್ವೀಟ್ ಅನ್ನ ಮಾಡಿದ ಕಿರಣ್ ಮಜುಂದಾರ್. ಡಿಕೆಶಿಯನ್ನ ಭೇಟಿಯಾದ ಉದ್ಯಮಿ ಕಿರಣ್ ಮಜುಂದಾರ್ ಬೆಂಗಳೂರಿನ ರಸ್ತೆ ಗುಂಡಿ ಬಗ್ಗೆ ಡಿಸಿಎಂ ಜೊತೆ ಕೆಲ ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ಆಡಳಿತ ಮತ್ತು ಉದ್ಯಮಕ್ಕೆ ಸಂಬಂಧಿಸಿದ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಇನ್ನು ರಸ್ತೆ ಗುಂಡಿ ವಿಚಾರವಾಗಿ ಉದ್ಯಮಿ ಕಿರಣ್ ಮಜುಂದಾರ್ ಅವರು ಟೀಕಿಸ್ತಾ ಇದ್ರು. ಸಾಕಷ್ಟು ಟ್ವೀಟ್ ಅನ್ನು ಕೂಡ ಮಾಡಿದ್ರು. ಬೆಂಗಳೂರಿನಲ್ಲಿ ಯಾವ ಅವ್ಯವಸ್ಥೆ ಇದೆ, ರಸ್ತೆ ಗುಂಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಟ್ವೀಟ್ ಸಮರವನ್ನ ಸಾರಿದ್ರು. ಇದರ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸದ್ಯಕ್ಕೆ ಕಿರಣ್ ಮಜುಂದಾರ್ ಶಾ ಅವರು ಭೇಟಿಯಾಗಿದ್ದಾರೆ. ಯಾಕೆಂತಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಆಹ್ವಾನವನ್ನ ಕೊಟ್ಟಿದ್ರು. ಈ ಒಂದು ಏನ್ ಗುಂಡಿ ಸಮರ ನಡೀತಾ ಇದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹ್ವಾನವನ್ನು ಕೂಡ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಸದ್ಯಕ್ಕೆ ಕಿರಣ್ ಮಜುಂದಾರ್ ಶಾ ಅವರು ಡಿಕೆ ಶಿವಕುಮಾರನ್ನ ಭೇಟಿಯಾಗಿದ್ದಾರೆ. ಅದರ ಜೊತೆಗೆ ಈ ಒಂದು ವಿಚಾರವಾಗಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಈ ಗುಂಡಿಗಳಿಂದ, ಅದೆಲ್ಲದರ ಬಗ್ಗೆ ಕೂಡ ಸದ್ಯಕ್ಕೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಆಡಳಿತ ಮತ್ತು ಉದ್ಯಮಕ್ಕೆ ಸಂಬಂಧಿಸಿದಂತೆ ಈ ಸಂದರ್ಭದಲ್ಲಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಡಿಕೆಶಿಯ ಬಳಿಕ ಸಿಎಂ ಸಿದ್ದರಾಮಯ್ಯ ಭೇಟಿಯಾದ ಉದ್ಯಮಿ. ಕಾವೇರಿ ನಿವಾಸದಲ್ಲಿ ಕಿರಣ್ ಮಜುಂದಾರ್ ಶಾ ಭೇಟಿಯಾಗಿದ್ದಾರೆ. ನಗರದ ರಸ್ತೆ ಗುಂಡಿ ಬಗ್ಗೆ ಸಿಎಂ ಜೊತೆ ಸಮಾಲೋಚನೆ. ಡಿಕೆಶಿಯ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಉದ್ಯಮಿ ಭೇಟಿಯಾಗಿದ್ದಾರೆ. ಒಂದು ಕಡೆ ಶೀಘ್ರವೇ ಈ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಉದ್ಯಮಿ ಅವರಿಗೆ ಸದ್ಯಕ್ಕೆ ಭರವಸೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಯಾಕೆಂತಂದ್ರೆ 15 ರಸ್ತೆಗಳನ್ನ ಅಭಿವೃದ್ಧಿ ಪಡಿಸ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ರು. ಜೊತೆಗೆ ಈ ಒಂದು 15 ರಸ್ತೆಗಳನ್ನ ನಾನು ನನ್ನ ಸ್ವಂತ ಖರ್ಚಿನಲ್ಲಿ ಅಭಿವೃದ್ಧಿ ಪಡಿಸ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈ ಒಂದು ವಿಚಾರವನ್ನ ಪ್ರಸ್ತಾಪಿಸಿರುವ ಸಾಧ್ಯತೆ ಕೂಡ ಇದೆ. ಯಾಕೆಂತಂದ್ರೆ ರಸ್ತೆ ಗುಂಡಿಯ ಬಗ್ಗೆ ಚರ್ಚೆ ನಡೆಸುವಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರ ಪ್ರಸ್ತಾಪ ಮಾಡಲಿಕ್ಕೆ ಅವಕಾಶ ಕೂಡ ಇತ್ತು. ಹಾಗಾಗಿ ಈ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿರುವ ಸಾಧ್ಯತೆ ಕೂಡ ಇದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಅವರ ಬಳಿ ಈ ಒಂದು ರಸ್ತೆ ಗುಂಡಿಯ ವಿಚಾರವಾಗಿ ಪ್ರಸ್ತಾಪವನ್ನ ಮಾಡಿದ್ರು. ಇದೀಗ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಏನು 15 ರಸ್ತೆಗಳನ್ನ ತಮ್ಮ ಸ್ವಂತ ದುಡ್ಡಿನಲ್ಲಿ ಅಭಿವೃದ್ಧಿ ಪಡಿಸ್ತೀವಿ ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಈ ಒಂದು ವಿಚಾರವನ್ನ ಸಿಎಂ ಜೊತೆ ಏನಾದ್ರು ಚರ್ಚೆ ಮಾಡಿದ್ದಾರಾ ಅಥವಾ ಹೇಗೆ? ಸಾಹಿತ್ಯ ಇವತ್ತು ಸಿಎಂ ಡಿಸಿಎಂನ ಉದ್ಯಮಿ ಕಿರಣ್ ಮಜುಂದಾರ್ ಭೇಟಿಯಾಗಿದ್ದಂತಹದ್ದು ಪ್ರಮುಖವಾಗಿ ಸರ್ಕಾರ ವರ್ಸಸ್ ಉದ್ಯಮಿ ಅನ್ನುವಂತಹದ್ದೇನಿತ್ತು ಅದರ ಬೆನ್ನಲ್ಲೇ ಇವತ್ತು ಭೇಟಿಯಾಗಿದ್ದು ಸಾಕಷ್ಟು ಕುತೂಹಲಕಾರಿಯಾಗಿತ್ತು. ಜೊತೆಗೆ ಇವತ್ತೇನು ಅವರು ಖಾಸಗಿ ಕಾರ್ಯಕ್ರಮ ಅವರ ಅಕ್ಕನ ಮಗಳ ಮದುವೆಗೆ ಇನ್ವಿಟೇಷನ್ ಕೊಡೋದಕ್ಕೆ ಬಂದಿದ್ರು ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಈ ಇನ್ವಿಟೇಷನ್ ಕಾರ್ಯ ಮುಗಿದ ಬಳಿಕ ಒಂದಿಷ್ಟು ಮಾತುಕತೆ ಅಂದ್ರೆ ಈ ಪೋಸ್ಟ್ ವಿಚಾರ ಆಗಿರ್ಬೋದು, ರಸ್ತೆ ಗುಂಡಿ ವಿಚಾರ ಆಗಿರ್ಬೋದು, ಹೀಗೆ 10 ಹಲವು ವಿಚಾರಗಳನ್ನ ಇಟ್ಕೊಂಡು ಇವತ್ತು ಮಾತುಕತೆ ಮಾಡಿದ್ದಾರೆ ಅನ್ನುವಂತಹದ್ದು. ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಭರವಸೆ ಕೊಟ್ಟಿದ್ದಾರೆ, ಇದೆಲ್ಲವನ್ನು ಕೂಡ ಬಗೆಹರಿಸ್ತೀವಿ ಆದಷ್ಟು ಬೇಗ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಸರ್ಕಾರ ಮತ್ತು ಉದ್ಯಮಿಗಳ ನಡುವೆ ರಸ್ತೆ ಗುಂಡಿ ಜಟಾಪಟಿ ಜೋರಾಗಿ ನಡೀತಾ ಇತ್ತು. ಇನ್ನು ನಿರಂತರವಾಗಿ ಟ್ವೀಟ್ ಅನ್ನು ಕೂಡ ಮಾಡ್ತಾ ಇದ್ರು. ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿ ಇದೆ, ರಸ್ತೆ ಗುಂಡಿಗಳ ಸಮಸ್ಯೆಯನ್ನ ಸಾರ್ವಜನಿಕರು ಯಾವ ರೀತಿ ಎದುರಿಸಬೇಕು, ಸರ್ಕಾರ ಏನು ಮಾಡ್ತಾ ಇದೆ ಅಂತ ಸಾಲು ಸಾಲು ಪ್ರಶ್ನೆಯನ್ನ ಕೇಳ್ತಾ ಟ್ವೀಟ್ ಅನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಆಹ್ವಾನವನ್ನು ಕೊಟ್ಟಿದ್ರು. ಬನ್ನಿ ಚರ್ಚೆ ಮಾಡೋಣ, ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅದೆಲ್ಲವನ್ನು ಕೂಡ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನವನ್ನ ಪಡೋಣ ಅಂತ ಸದ್ಯಕ್ಕೆ ಆಹ್ವಾನವನ್ನು ಕೂಡ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಸದ್ಯಕ್ಕೆ
ಕಿರಣ್ ಮಜುಂದಾರ್ ಶಾ ಅವರು ಸದ್ಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಅವರ ಸಲಹೆಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಇದಾದ ನಂತರ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಮಾಡಿರುವಂತಹ ವಿಚಾರ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಿರಬಹುದು ಅಂತ ಸದ್ಯಕ್ಕೆ ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ.